ನಮಸ್ಕಾರ, ನಾನು ನಿಮ್ಮ ರಘುರಾಮ್ ಕಾಯರ್ತಾರೆ. ಇವತ್ತು ನಾನು ನಿಮಗೆ ವಾಸ್ತು ಮ್ಯಾಜಿಕ್ ಪೌಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾಸ್ತು ಮ್ಯಾಜಿಕ್ ಪೌಡರ್ ಇದೊಂದು ವಾಸ್ತು ರೆಮಿಡಿ ಪೌಡರ್, ವಾಸ್ತು ದೋಷವನ್ನು ಪರಿಹಾರ ಮಾಡುವಂಥ ಒಂದು ಪೌಡರ್. ಯಾವ ಯಾವ ವಾಸ್ತು ದೋಷವನ್ನು ಪರಿಹಾರ ಮಾಡುತ್ತೆ ಅಂದರೆ, ಇದು ಭೂಮಿಗೆ ಸಂಬಂಧಪಟ್ಟ ಯಾವುದಾದ್ರು ನೆಗೆಟಿವ್ ಎಫೆಕ್ಟ್ಸ್ ಇದೆ ಅದನ್ನು ಪರಿಹಾರ ಮಾಡುವಂಥ ಇದು ಪೌಡರ್. ಭೂಮಿಗೆ ಸಂಬಂಧಪಟ್ಟ ದೋಷಗಳು ಯಾವ್ಯಾವುದಿದೆ ಅಂತಂದರೆ, ಜಿಯೋಪಥಿಕ್ ಸ್ಟ್ರೆಸ್ ಅನ್ನೋದು ಮೇಯ್ನ್ ಪ್ರಾಬ್ಲಮ್. ಜಿಯೋಪಥಿಕ್ ಸ್ಟ್ರೆಸ್ ಅಂದರೆ ಈ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಒಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಪೋಲರೈಸೇಷನ್ ಅಂತ ಹೇಳ್ತೀವಿ. ಆ ಒಂದು ಎನರ್ಜಿಗೆ ಇನ್ನೊಂದು ಎನರ್ಜಿ ಯಾವುದಾದ್ರು ಅಂದರೆ ಖನಿಜಗಳು ಅಥವಾ ಯಾವುದಾದ್ರು ಈ ಫ್ಲೋಯಿಂಗ್ ವಾಟರ್ಗಳು, ಈ ಥರ ಯಾವುದಾದ್ರೂ ಒಂದು ಎನರ್ಜಿ ಪಾಸ್ ಆದಾಗ ಅದು ತನ್ನ ಎನರ್ಜಿನ ಡೈರೆಕ್ಷನ್ ಚೇಂಜ್ ಮಾಡಿ ಅಪ್ವರ್ಡ್ ಡೈರೆಕ್ಷನ್ಗೆ ಬರುತ್ತೆ. ಅದು ಹೈ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಹೈ ಫ್ರೀಕ್ವೆನ್ಸಿಯಲ್ಲಿ ನಾವು 6 ಅವರ್ಸ್ 8 ಅವರ್ಸ್ಗಿಂತ ಜಾಸ್ತಿ ಹೊತ್ತಿದ್ದರೆ ಅದು ನಮಗೆ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಆ ಸ್ಟ್ರೆಸ್ ಏನು ಮಾಡುತ್ತೆ ಅಂದರೆ, ನಮಗೆ ಮಾನಸಿಕವಾಗಿ ತೊಂದರೆ ಕೊಡುತ್ತೆ, ಮಾನಸಿಕವಾಗಿ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ. ಆ ಮಾನಸಿಕ ಸಮಸ್ಯೆ ಮುಂದೆ ನಿಮಗೆ ದೈಹಿಕ ಸಮಸ್ಯೆ ಆಗಿ ಅಥವಾ ಕ್ರೋನಿಕ್ ಡಿಸೀಸ್ ಆಗಿ ಕೂಡ ಕ್ರಿಯೇಟ್ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಆ ಮಾನಸಿಕ ಸಮಸ್ಯೆ ಅಂದರೆ ಮನೆಯಲ್ಲಿ ಕಲಹ ಅಥವಾ ತೊಂದರೆಗಳು, ಏನೋ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲದೆ ಇರೋದು, ಈ ಥರ ತೊಂದರೆಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಈ ಜಿಯೋಪಥಿಕ್ ಸ್ಟ್ರೆಸ್ಸಿಗೆ ಪರಿಹಾರ ಮಾಡೋಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಆದರೆ ಇದು ಒಂದು ವಿಧಾನ. ಆದರೆ ಇದು ತುಂಬ ಈಸಿ ಮೆಥಡ್. ಇದನ್ನು ಹೇಗೆ ಬಳಸೋದು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಮತ್ತು ಜಿಯೋಪಥಿಕ್ ಸ್ಟ್ರೆಸ್ ಮಾತ್ರ ಪರಿಹಾರ ಮಾಡುತ್ತಾ ಅಂದರೆ ಅಲ್ಲ, ಭೂಮಿ ಅಡಿಯಲ್ಲಿ ಕೆಲವೊಂದ್ಸರಿ ಪಳೆಯುಳಿಕೆಗಳು ಅಂದರೆ ಮನುಷ್ಯರ ಮೂಳೆಗಳು, ಪ್ರಾಣಿಗಳ ಮೂಳೆಗಳು, ಈ ಥರ ಏನಾದರೂ ಇರುವ ಸಾಧ್ಯತೆ ಇರುತ್ತೆ. ಅದು ಕೂಡ ನಿಮ್ಮ ಸ್ಥಳವನ್ನು ಹಾಳು ಮಾಡುತ್ತೆ, ಅಂದರೆ ನೆಗೆಟಿವಿಟಿ ಕ್ರಿಯೇಟ್ ಮಾಡುತ್ತೆ. ಇನ್ನು ಕೆಲವೊಂದ್ಸರಿ ಜೆಲಸಿಂದ ಕೆಲವರು ಮಾಟ ಮಂತ್ರ ಮಾಡಿ ಏನಾದರೂ ಹಾಕಿರುವಂಥದ್ದು ಮೊಳೆಗಳು ಅಥವಾ ಲಿಂಬೆಹಣ್ಣು, ಈ ಥರ ಏನಾದರೂ ಕೆಟ್ಟ ವಸ್ತುಗಳನ್ನ ಹಾಕಿದ್ರು ಕೂಡ ಅದು ಭೂಮಿಯ ಮೇಲ್ಗಡೆಗೆ ನಮಗೆ ನಾವಿರುವಂಥ ವಾತಾವರಣಕ್ಕೆ ನೆಗೆಟಿವ್ ಎಫೆಕ್ಟ್ನ ಕೊಡೋದು. ಸೊ ಅಂಥ ದೋಷವನ್ನು ಕೂಡ ಈ ಪೌಡರ್ ಪರಿಹಾರ ಮಾಡುತ್ತೆ. ಹೆಚ್ಚಿನವ್ರು ಹೇಳೋದನ್ನು ಕೇಳಿರ್ತೀವಿ, ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ ಆದರೂ ನಮ್ಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೆ ಮೇಯ್ನ್ ಕಾರಣ ಏನು ಅಂದರೆ, ಅವರು ಬರೀ 8 ದಿಕ್ಕನ್ನ ಮಾತ್ರ ಗಮನಿಸಿರ್ತಾರೆ. ಅವರು ವಾಸಿಸುವಂಥ ಸ್ಥಳವನ್ನು ಶುದ್ಧೀಕರಿಸಿರಲ್ಲ ಅಥವಾ ವಾಸಿಸುವ ಸ್ಥಳವನ್ನು ಅವರು ಚೆಕ್ ಮಾಡಿರಲ್ಲ. ಹಿಂದಿನ ಕಾಲದಲ್ಲಿ ಮನೆ ಕಟ್ಟುವ ಮುಂಚೆ ಸ್ಥಳವನ್ನು ಪರೀಕ್ಷಿಸ್ತಿದ್ರು. ಸ್ಥಳದಲ್ಲಿ ಅಂದರೆ ವಾತಾವರಣದಲ್ಲಿ ಮತ್ತು ಆ ಭೂಮಿಯಲ್ಲಿ ಎನರ್ಜಿ ಇದೆಯಲ್ವ ಅಂತ ಟೆಸ್ಟ್ ಮಾಡ್ತಾ ಇದ್ರು, ಅಥವಾ ಪ್ರಶ್ನೆ ಮುಖಾಂತರ ಟೆಸ್ಟ್ ಮಾಡ್ತಾ ಇದ್ರು, ಅಥವಾ ಸ್ವಲ್ಪ ಸಮಯ ವಾಸಿಸಿ ಟೆಸ್ಟ್ ಮಾಡ್ತಾ ಇದ್ರು, ಅಥವಾ ಏನಾದರೂ ಬೆಳೆದು ಟೆಸ್ಟ್ ಮಾಡ್ತಾ ಇದ್ರು. ಈಗ ಅದು ಯಾವುದು ನಾವು ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಈಗ ನಮ್ಗೆ ಸಿಗುವಂಥ ಸೈಟು ಯಾರಾದರೂ ಲೇಔಟ್ ಮಾಡಿರ್ತಾರೆ, ಅದರಲ್ಲಿ ನಾವು ಈ ಸೈಟ್ ನಮ್ಗೆ ಚೆನ್ನಾಗಿದೆ, ಈ ನಂಬರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಮನೆ ಆ ಒಂದು ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಬಿಡ್ತೀವಿ. ಆದರೆ ಆ ಭೂಮಿ ಅಡಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಭೂಮಿಯಲ್ಲಿ ಎನರ್ಜಿ ಇದೆಯಲ್ಲೋ ಕೂಡ ನಮಗೆ ಗೊತ್ತಾಗೋದಿಲ್ಲ. ಮನೆ ಕಟ್ಟಿ ನಾವು ವಾಸಿಸೋದು ಶುರು ಮಾಡಿದ ಮೇಲೆ ಗೊತ್ತಾಗುತ್ತೆ ನಮ್ಗೆ ಆ ಎನರ್ಜಿ, ಆ ಭೂಮಿಗೆ ಸಂಬಂಧಪಟ್ಟ ಆ ನೆಗೆಟಿವ್ ಎನರ್ಜಿ ನಮಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಅಂಥ ನೆಗೆಟಿವ್ ಎಫೆಕ್ಟ್ನ, ಆ ಭೂಮಿಗೆ ಸಂಬಂಧಪಟ್ಟ ಎಂಥ ನೆಗೆಟಿವಿಟಿ ಇದ್ರೂ ಕೂಡ ಈ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ ಆ ದೋಷವನ್ನು ಪರಿಹಾರ ಮಾಡುತ್ತೆ. ಇದನ್ನು ನಾವು ಬಯೋವೆಲ್ ಸ್ಕ್ಯಾನರ್ ಅನ್ನೋ ಒಂದು ಉಪಕರಣದಿಂದ ಕೂಡ ಇದನ್ನು ಟೆಸ್ಟ್ ಮಾಡಿದ್ವಿ. ಮತ್ತು ಪಿಪ್ ಫೋಟೋಗ್ರಫಿ ಅಂತ ಒಂದು ಉಪಕರಣದಿಂದ ಕೂಡ ಟೆಸ್ಟ್ ಮಾಡಿದ್ವಿ. ಬಿಫೋರ್ ಅಂದರೆ ಮನೆ ಒರೆಸೋಕ್ಕಿಂತ ಮುಂಚೆ ಆ ಒಂದು ಫೋಟೋ ತೆಗೆದು ಮನೆಯನ್ನು ಒರೆಸಿದ ನಂತರ ಅದು ಎಷ್ಟು ಡಿವೈನ್ ಎನರ್ಜಿಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಇದನ್ನು ಫೋಟೋಗ್ರಫಿ ಮೂಲಕ ಟೆಸ್ಟ್ ಮಾಡಿದ್ವಿ. ಇನ್ನೊಂದು ಯೂನಿವರ್ಸಲ್ ಸ್ಕ್ಯಾನರ್ ಅಂತ ಬರುತ್ತೆ, ಮತ್ತು ಲೆಕ್ಕರ್ ಆಂಟೆನಾ ಅಂತ ಬರುತ್ತೆ. ಈ 2 ಉಪಕರಣಗಳು ಕೂಡ ಇದನ್ನು ನಾವು ಟೆಸ್ಟ್ ಮಾಡಿದ್ವಿ. ಇದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅನ್ನೋದು ಪ್ರೂವ್ ಆಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ತುಂಬ ವರ್ಷದಿಂದ ಮೋರ್ ದ್ಯಾನ್ 10 ಇಯರ್ಸಿಂದ ಇದನ್ನು ಹೆಚ್ಚಿನ ಜನ ಆಲ್ ಓವರ್ ಇಂಡಿಯಾದಲ್ಲಿ ಬಳಸ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಬಳಸ್ತಾ ಇದ್ದಾರೆ. ಇದನ್ನು ಕೊರಿಯರ್ ತರಿಸ್ಕೊಂಡು ಬಳಸ್ತಾ ಇದ್ದಾರೆ. ಅವರೆಲ್ರಿಗೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ಅವರು ಫೋನ್ ಮಾಡಿ ಅಥವಾ ರಿವ್ಯೂ ಮೂಲಕ ನಮಗೆ ಅವರ ಒಳ್ಳೆಯ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಇದನ್ನು ನೀವು ಬಳಸಿದಾಗ ಒರೆಸಿದ ಕೂಡಲೇ ಗೊತ್ತಾಗುತ್ತೆ ವಾತಾವರಣ ಶುದ್ಧಿಯಾಗಿದ್ದು, ಫೇಲ್ ಚೇಂಜಸ್ ಆಗೋದು ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ನೀವು ಇಷ್ಟು ಸಮಯ ಒಂದು ಕೆಟ್ಟ ವಾತಾವರಣ ಅಥವಾ ನೆಗೆಟಿವ್ ವಾತಾವರಣದಲ್ಲಿ ಇದ್ದವರಿಗೆ ಈ ಚೇಂಜಸ್ ಇಮಿಡಿಯೇಟ್ ನಿಮಗೆ ಫೀಲ್ ಗೊತ್ತಾಗುತ್ತೆ. ಫೀಲ್ ಗೊತ್ತಾಗೋದು ಮಾತ್ರಲ್ಲ, ಸ್ವಲ್ಪ ಸಮಯ ಬಳಸಿದ ಮೇಲೆ ನಿಮ್ಮ ಅನುಭವಕ್ಕೂ ಕೂಡ ಬರುತ್ತೆ. ನಿಮಗೆ ಹಿಂದಿನ ಏನು ತೊಂದರೆಗಳಿದೆ ಅದು ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅದರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟ ದೋಷವನ್ನು ಪರಿಹಾರ ಮಾಡೋಕ್ಕೆ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ಬಳಸಬೇಕು. ಇದು ಭೂಮಿಗೆ ಸಂಬಂಧಪಟ್ಟ ಮಾತ್ರ ಅಲ್ಲ, ಆ ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ಕೊಡೋದ್ರಿಂದ ನಿಮ್ಮ ಬೇರೆ ದಿಕ್ಕಲ್ಲಿರುವಂಥ ಸಂಬಂಧಪಟ್ಟ ದೋಷಗಳ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ, ನಮ್ಗೇನಾದ್ರೂ ಯಾರಾದ್ರೂ ಕೆಟ್ಟದ್ದು ಮಾಡಕ್ಕೆ ಬಂದರೆ ನೀವು ಅಲರ್ಟ್ ಆಗಿದ್ರೆ ಅದು ಪ್ರೆಸೆಂಟಲ್ಲಿದ್ದರೆ ಆ ಕೆಟ್ಟದ್ದು ಆಗದೇ ಇರೋದನ್ನ ತಡೆಯೋಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಇದು ದಿಕ್ಕುಗಳಲ್ಲಿ ಏನಾದರೂ ನೆಗೆಟಿವ್ ಎಫೆಕ್ಟ್ ಬರ್ತಾ ಇದ್ರೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಇದು ವಾಸ್ತು ಮ್ಯಾಜಿಕ್ ಪೌಡರ್ ಬಳಸಿ ನಿಮ್ಮೆಲ್ಲ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಳಸೋದು ವಿಧಾನ ತುಂಬ ಸಿಂಪಲ್. ಇದು ನಾನು ಆವಾಗಲೇ ಹೇಳಿದಾಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ. ಈಗ ಏನು ಹೇಳ್ತಾ ಇದ್ದೀನಿ ಅಂತ, ಇದು ಹೇಗೆ ಬಳಸೋದು ಅಂತಂದರೆ, 1 ಸ್ಪೂನ್ ಪೌಡರ್ ಇದನ್ನು ಅರ್ಧ ಬಕೆಟ್ ನೀರಿಗೆ ಹಾಕಿಬಿಟ್ಟು ಮನೆ ಪೂರ್ತಿ ಒರೆಸುವಂಥದ್ದು. ಇಷ್ಟೇ, ಇದು ತುಂಬ ಸಿಂಪಲ್ ಮೆಥಡು.
ಮನೆ ಪೂರ್ತಿ ಅಂತಂದರೆ ನೀವು ಮಲಗುವ ಮಂಚದ ಕೆಳಗೆ ಕೂಡ ಒರೆಸಲೇಬೇಕು. ಯಾಕಂದರೆ ಅದೊಂದು ಬಿಟ್ಬಿಡ್ತೀವಿ, ಈಗಿನ ಕಾಲದಲ್ಲಿ ಮಂಚದಲ್ಲಿ ಜಾಗ ಇಲ್ಲ ಅಂತ ಅದನ್ನು ಬಿಟ್ಬಿಡ್ತೀವಿ. ಅದನ್ನು ಬಿಡಬಾರ್ದು, ಅದರ ಅಡಿಯಲ್ಲೂ ಕೂಡ ಇದನ್ನು ಒರೆಸಬೇಕು. ಯಾಕಂದರೆ ನೀವು 8 ಅವರ್ 10 ಅವರ್ಸ್ ಮಲಗೋದು ಅದೇ ಪ್ಲೇಸಲ್ಲಿ, ಅಲ್ಲಿ ಕೂಡ ನಿಮಗೆ ಪಾಸಿಟಿವಿಟಿ ಬೇಕಾಗೋದ್ರಿಂದ ಕಂಪಲ್ಸರಿ ಒರೆಸಬೇಕು. ಮತ್ತು ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಮ ಆಫೀಸಲ್ಲಿ, ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ, ಅಥವಾ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ, ಬಿಸ್ನೆಸ್ ಪ್ಲೇಸಲ್ಲಿ ಅಲ್ಲಿ ವರ್ಷಕ್ಕೆ ಕೊಡೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕೂತ್ಕೊಳ್ಳೋಂಥ ಸೀಟ್ ಅಡಿಯಲ್ಲಿ ಅಥವಾ ಆ ಟೇಬಲ್ ಅಡಿಯಲ್ಲಿ ಮಾತ್ರ ನೀವೇ ಒರೆಸ್ಕೊಂಡು ನೀವು ಅದನ್ನು ಬಳಸ್ಬೋದು. ಇದರಿಂದ ನಿಮಗೆ ತುಂಬ ಪಾಸಿಟಿವಿಟಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಆಹಾರದಲ್ಲಿ ಚೇಂಜಸ್ ಆಗುತ್ತೆ, ನಿಮಗೆ ಇಡೀ ದಿನ ಲವಲವಿಕೆಯಿಂದ ಇರ್ತೀರಿ. ಇದರಿಂದ ನಿಮಗೆ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗುತ್ತೆ. ಅದರಿಂದ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ತರಿಸ್ಕೊಂಡು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.